ಯಪ್ಪ ಸಾಕಬೇಕಾಯ್ತು. ದೇವ್ರು ನಡ್ಸ್ಕೊಟ್ಟು ನನ್ನ ಮಗ ಇಲ್ಲೇ ಇದ್ರೆ ಸಾಕಪ್ಪ, ಇಲ್ಲೇ ಇದ್ರೆ ಸಾಕು. ಮಿಸ್ಸಿನ ಸೌಂಡ್ ಕೇಳ್ತಾದೆ. ಬಹುಶಃ ಅಡುಗೆ ಮಿಷಿನಿಗೆ ಹಾಕೊಂಡಿರ್ಬೇಕು. ನಾ ಮಾಡಿದ್ದು ಹಾಗೆ ದಿನಕ್ಕೊಂದೊಂದು ಅರ್ಧ ಗಂಟೆ ಹೊತ್ತಾರೆ ಇಲ್ಲಿ ಬಂದು ಹೋಗಿದ್ರೆ ಏನು ಎತ್ತ ಎಲ್ಲ ಸಮ ಗೊತ್ತಾಗ್ತಿತ್ತು. ಒಂಥರ ಉದಾಸನ ಬಂದಂಗೆ ಆಯ್ತು. ಏನು ತಿಳ್ಕೊತಾರೆ ಏನೋ. ಬರಲಿ ಅಂತ ಹೇಳಿದ್ರೆ ಒಂದಿನೂ ಬರಲ್ಲ. ಈಗ ಮಗ ಹಿಂಗೆ ಅದಕ್ಕೂ ಬಂದರೆ ಅಂತ ಏನು ಗೊತ್ತಿ ಸಾಯೋದು. ಹೇಳ್ತೀನಿ ಹಿಂಗಾತ ಅಂತ ಹೇಳ್ತೀನಿ, ನೋಡೋಣ. ಏನು ಸಾಯೋದಪ್ಪ, ಏನು ಸಾಯೋದು. ಇಲ್ಲಿದ್ದರೆ ಸಾಕು. ಇಲ್ಲದೆ ಇದ್ರೆ ಮಾತ್ರ ಎಲ್ಲರಿಗೂ ಬಲಿ ಬಿಡಿಸ್ತೀನಿ. ಎಲ್ಲಿಗ ಹಂಗೆ ಬರದೇ ಇದ್ದಾಗ ಮನೆಗೆ ಇದು ಮಾಡಿ ಒಂದು ಸೊಲ್ಲು ಕೇಳ್ಬೇಕ ಇಲ್ಲ, ಇಲ್ಲಿಗೆ ಬರಲಲ್ಲ ಎಂತಕ್ಕೆ ಅಂತ. ಇವ್ರ ಹತ್ರ ಆದರೆ ಅಂತ ಹೇಳಿದೆ, ಇರ್ದಲ್ಲಿ ನಾವು ಇದ್ದ ಹಿಂಗಾದರೆ ಕೇಳೋದಾದ್ರೆ ನಾನೇ ಕೇಳ್ತೇನೆ. ನೀವು ಮಾತ್ರ ಒಂದು ಸೊಲ್ಲು ಮಾತಾಡೋಂಗಿಲ್ಲ, ಈಗಲೇ ಹೇಳಿನಿ. ಏನು ರೀ ಹಾಂ ಅನ್ನಲ್ಲ ಹ್ಞೂ ಅನ್ನಲ್ಲ. ಏನು ನೀವೇ ಮಾತಾಡ್ಬೇಕಂತ ಅಂದ್ಕೊಂಡಿರ ಹೆಂಗೆ? ಹಂಗೊಂದು ಮಾಡಬೇಡಿ ಪುಣ್ಯಾತ್ಮ. ಹಾಗತ್ತಾ ಇವರೆಲ್ಲ ಹೋದ್ರ? ಅಲ್ಲ ಅದೇನದು ನೀವು ಅಲ್ಲೇ ನಿಂತ್ಕೊಂಡಿರಲ್ಲ, ನಿಮ್ಗೆ ಎಂತ ಆತದ ಮಾರ? ಇನ್ನು ಹಂಗೆ ಸುಮಾರು ದೂರ ಅದಿರಿ. ಈಗ ಮಾತಾಡ್ತಾ ಎಲ್ಲರೂ ಕತ್ಲೆ ಆದ್ರೆ ನಾನು ಈಚೆಗೆ ಬರೋದು ಹೆಂಗೆ? ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ. ಇಲ್ಲಿ ನಿಂತ್ಕೊಳ್ಳಿ, ಏನು ಅಲ್ಲಿ ಯಾರಿಗೂ ಕಾಣಲ್ಲ. ಇನ್ನೊಂದು ಸ್ವಲ್ಪ ದೂರ ಬಂದು ನಿಂತ್ಕೊಳ್ಳಿ. ಇಂಥ ಹೊತ್ತಲ್ಲಿ ಈ ಥರ ಮಾಡ್ತೀರಲ್ಲ ಮಾರ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗೋದಾದ್ರೆ ಹೋಗು, ಕೂಗಬೇಡ. ಮೇಲೆ ಬಂದ್ರೆ ಅಲ್ಲಿ ಎಲ್ಲರಿಗೂ ಕಾಣ್ತದೆ. ನಾ ಇಲ್ಲೇ ನಿಂತ್ಕೊಂಡಿರ್ತೀನಿ. ನೀ ಹಿಂಗೆ ಮಾತಾಡ್ತಿದ್ರೆ ನಾವು ವಾಪಸ್ಸೇ ಹೋಗ್ತೀನಿ ನೋಡು, ಹೇಳಿನಿ. ಏನು ಬೇಕಾದ್ರೂ ಮಾಡ್ಕ್ಯ. ಏನು ಎಷ್ಟು ಮಹಾ ದೂರ ಅದೆ ಇಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಏನು ದೈ ಬರ್ತದ ನಿನಗಲ್ಲೇ? ಎಂತ ಆಗೋದು ಇಲ್ಲ. ಇನ್ನು ಜೀವದ ಮೇಲೆ ಆಸೆ ನೋಡೋ ನಿಂಗೆ ಹೆಂಗೆ ಅಂತೇಳಿ. ಮಗಗೇನಾಗಿದೆ ಅಂತ ತಲೆ ಬಿಸಿ ಇಲ್ಲ, ಹೆದರಿಕೆ ಅಂತ ಇದಕ್ಕೆ. ತೆಪ್ಪನ ಹೋಗೆ, ನಾನು ಮೇಲೆ ಬರಲ್ಲ, ಇಲ್ಲೇ ನಿಂತ್ಕೊಂಡಿರವ. ಆದರೂ ಹೋಗು, ಆಗದಿದ್ರು ಬಿಡು. ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ನಾ ಸೀದಾ ವಾಪಸ್ ಮನೆಗೆ ಹೋಗ್ತೀನಿ. ಹೋಗಲಿ ಬಿಡಿ, ಹೋಗಿ. ನಾನು ಮಾಡಿದ್ದು ಹಾಗೆ ನಿಮ್ಮನ್ನು ಕರೆದಿದ್ದೆ ತಪ್ಪು. ನಾವು ಒಬ್ಬಳೇ ಬಂದು ಬರ್ಬೋದಿತ್ತು. ಯಾರ್ಯಾರು ಒಂಚೂರು ಆಚೆಗೆ ದಾಡಿಸಿ ಅಂದರೆ ದಾಡಿಸ್ತಿದ್ರು. ಹತ್ತ ಕಟ್ಟಿಗೆ ಬಂದಲ್ಲ, ನಾನು ಹಿಡ್ಕೊಂಡು ಹೊಡಿಬೇಕು. ಈಗ ಹೋಗಿ ಬೇಕಾದ್ರೆ ವಾಪಸ್ ಅಂದರೆ ಅದಕ್ಕೂ ಸಿಟ್ಟು ಶುರು ಆಗ್ತದೆ. ಏನೋ ಅಲ್ಲಿ ತನಕ ಬಂದವನು ವಾಪಸ್ ಹೋಗು ಅಂದೆ ಅಂತ. ಓ ದೇವ್ರೇ ಬುದ್ರಾಯ ಸ್ವಾಮಿ, ಯಾವ್ದಂತ ನೋಡಲಿ ನಾನು. ಸ್ವಲ್ಪ ಬೇಗ ಹೋಗೆ. ಎಂತಕ್ಕೆ ಹಂಗೆ ಹದಕ್ತಿದ್ದೀಯ? ಬೇಕಂತ ಕತ್ಲೆನೇ ಮಾಡೋಣ ಅಂತನ ಹೆಂಗೆ? ಬೇಕಂತ ಕತ್ಲೆ ಮಾಡಿ ಅಲ್ಲೇ ಉಳಿದು ಬರೋಣ ಇವತ್ತು ಅಂತ. ಸರಿ, ನಿಮ್ಮ ಹತ್ರಗೆ ಅಂತ ಮಾತಾಡೋದು. ಯಾವ ಜಾತಿ ಹಿಂಸರು ಅಂತ ಏನು ಈ ನಮ್ಮನೆ ಸಬ್ಬು ಈತ ಮಾಡಿಟ್ಟು ಹೋಗ್ಯಾರಲ್ಲ. ಇಷ್ಟು ಹೊತ್ತೇ ಇದ್ರಪ್ಪ. ಇನ್ನೊಂದು 10 ನಿಮಿಷ ಜಾಸ್ತಿ ಕೆಲಸ ಮಾಡಿದ್ರೆ ಇವನ್ನೆಲ್ಲ ಒಂದು ಅಚ್ಚುಕಟ್ಟಾಗಿ ಮಡ್ಮೂಲೆ ಮಾಡಿ ಹೋಗ್ಬೋದು. ಇವ್ರು ಕೇಳೋರು ಹಂಗಿದ್ದಾರೆ. ಪ್ರೇಮಗಾದ್ರೆ ಹೇಳೋರು, ಅಯ್ಯೋ ಮರತಿ ಮನೇಲಿ ಹಂಗಾತದೆ, ಅವ್ರು ಬಂದವ್ರು ಹಿಂಗೆ ಹೇಳ್ತಾರೆ, ಒಂಚೂರು ಚೊಕ್ಕ ಮಾಡಿಕೊಟ್ಟು ಹೋಗು ಅಂತ. ಅಲ್ಲ, ಅವ್ರು ಹೇಳದೇ ಇದ್ರು ನಾನೇ ಮಾಡ್ತಿದ್ದೆ ಅಂತ ಮಾಡೋಣ. ಎಲ್ಲ ಕೆಲಸನೇನು ಅವ್ರು ಹೇಳೇ ಮಾಡಿಸೋದಲ್ಲ. ಈಗ ಬಹುಶಃ ಗೊತ್ತಾಗಿರ್ಬೇಕು ಪ್ರೇಮನ ಬೆಲೆ ಏನು ಅಂತ. ಅಲ್ಲ ಅನಿಲ, ಗುಂಡಪ್ಪನ ಹೇಳಿದ ಮಾತ್ರ ಸುಳ್ಳಲ್ಲ ಕಣ. ಹೇಳಿದರು ಅವರು. ಯೋಚನೆ ಮಾಡಿ ಇದು ರೇಟ್ ಇದು ಮಾಡಿ ಅಂದ್ಕೊಂಡಂಗಲ್ಲ. ಮೇಲಿದ್ದಂಗೆ ಕೊನೆ ಕೆಳಗೆ ಬಂದ ಮೇಲೆ ಇರಲ್ಲ. ಬಂದ ಮೇಲೆ ಗೊತ್ತಾಗೋದು ಅದ್ರ ಹಣೆ ಬರ ಏನು ಅಂತ. ಹಾಗೆ ಆಯ್ತು ನೋಡು. ನಾನು ಮಾತ್ರ ಏನೋ ತಿಳ್ಕೊಂಡಿದ್ನ, ಸುಮಾರು ಹಂಗೆ ಸಿಗ್ತದೆ ಅಂತ. ಇಲ್ಲ, ನಾವು ಅಂದ್ಕೊಂಡಷ್ಟು ಲಾಭ ಸಿಕ್ಕಲ್ಲ ಅನಿಲ. ಎಂಥವ್ರು ಅಲ್ಲಿಂದ ಅಲ್ಲಿಗಾದರೂ ಸಾಕು ಅನ್ನಂಗೆ ಆಗ್ಯದ ನನಗೆ. ಇಲ್ಲ ಪಾಪಣ್ಣಣ್ಣ, ನೀವು ಹಿಂಗೆ ಶುರುವಿನಲ್ಲೇ ಈ ಥರ ಅಡ್ಡಬಾಯಿ ಮಾತ್ರ ಹಾಕಬೇಡಿ. ಅಲ್ಲಿಂದಲ್ಲಿಗೂ ಆಗಲ್ಲ ಅಂತಿರಲ್ಲ. ಲಾಭ ನಾವು ಅಂದ್ಕೊಂಡಷ್ಟು ಆಗದೇ ಇರ್ಬೋದು,
ಆದರೆ ಅಲ್ಲಿಂದಲ್ಲಿಗೆ ಆಗದೆ ಅಂತೂ ಇರಲ್ಲ. ಸ್ವಲ್ಪ ಆತದೆ, ಲಾಭ ಸಿಗ್ತದೆ. ಅದು ಅಷ್ಟೆಲ್ಲ ಯೋಚನೆ ಮಾಡಿದೆ. ಮತ್ತು ರಘುವೀರ್ ಮಾವ ಒಂದು ರೇಟ್ ಹೇಳ್ತಾರ, ಅವ್ರು ಹೇಳರೆ ಅಂದರೆ ಅದಕ್ಕೊಂದು ಅರ್ಥ ಇರ್ತದೆ. ನೀವು ಅಷ್ಟೆಲ್ಲ ತಲೆ ಕೆಡಿಸ್ಕಿಬೇಡಿ. ಇನ್ನೊಂದು ಸರಿ ಯೋಚನೆ ಮಾಡಿದ್ರೆ ಸುಮ್ಮನೆ ದೇವ್ರ ಮೇಲೆ ಭಾರ ಹಾಕೋದು. ಫಸ್ಟ್ ಟೈಮ್ ಏನೋ ಒಂದು ಮಾಡೋಣ ಪ್ರಯತ್ನ ಪಟ್ಟು ಅಂತ ಮಾಡ್ತಿದ್ದೀವಿ. ಕೊಡೋದು ಬಿಡೋದು ಅವನಿಗೆ ಬಿಟ್ಟಿದ್ದು ಅಂದ್ಕೋಬೇಕು, ಸುಮ್ಮನೆ ಇರ್ಬೇಕು. ಮತ್ತು ಇನ್ನೇನು ಮಾಡೋಕ್ಕಾಗ್ತದೆ. ನಾನು ನೀನು ಇಬ್ಬರೇ ಆಗಿದ್ದರೆ ಹಾಗೆ ಅಂದ್ಕೊಂಡು ಇರ್ಬೋದಿತ್ತ. ಈಗ ಚೋಟು ಅದನಲ್ಲ, ಅವನೇನು ಅಂದ್ಕೋಬೇಕು. ಅವನೇನು ಅಂದೇ ಇದ್ರು ಅವನ ಅಪ್ಪ ಫಸ್ಟು ಬರ್ತಾನೆ, ಗ್ಯಾರಂಟಿ. ಲಾಸ್ ಏನಾರಾದ್ರೆ ನನ್ನ ಮಗನ ಇದನ್ನು ಪೂರ್ತಿ ನೀವೇ ದೋಚಿದ್ರಿ ಅಂದರು ಅಂದೆ ಅವ. ಅಲ್ಲ ಏನು ಕಲಿ ಕಂಡಾರೆ ಅಂತೀನಿ. ಸಿಪ್ಪೆ ಅಂತೇಳಿ ಮಗದು ಹಾಕಿದ್ರೆ ಸೈ ನಾನೀಗ ಹಾಗೆ ಹಾಕಿದ್ರೆ ಅರ್ಧಕ್ಕರ್ಧ ಜಬಡಿದ್ದಂಗೆ ಅದು. ಹೇ, ಇವ್ರಿಗೆ ಮಾತ್ರ ಒಂದು ಚೂರು ತಿಳುವಳಿಕೆ ಇಲ್ಲ. ಅದೇ ಪಾರತಕ್ಕೆ ಇಲ್ಲಿ ಕೈಮ್ ಬರೋದಾಗಿದ್ರೆ ಅವರೆಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡಿಸ್ತಿದ್ರು. ಪಾಪ ಅವರಿಗೆ ಇದೇ ಟೈಮಲ್ಲಿ ಹಿಂಗೆ ಆಗ್ಬೇಕಲ್ಲ. ಅಲ್ಲ ಪಾಪಣ್ಣಣ್ಣ, ಚೋಟು ಅಪ್ಪ ಅಂತಾರೆ ಹೇಳೋದು ಬಿಡೋದ್ರ ಕತೆ ಹಂಗಿರಲಿ. ಅದಕ್ಕೆ ನಾವು ಆಮೇಲೆ ಏನಾರು ಇದು ಮಾಡ್ಕೋಬೋದು. ಆ ಹುಡುಗಕ್ಕೆ ಎಂತ ಆಗಿದ್ರಿ, ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಇಷ್ಟು ಬೇಜವಾಬ್ದಾರಿ ಹುಡುಗ ಅಂತ ತಿಳ್ಕೊಂಡಿಲ್ಲ ನಾನು. ಅವತ್ತು ನೋಡಿದ್ರೆ ನಾನು ನನ್ನಮ್ಮ ಇಬ್ಬರು ದಿನಾ ಬರ್ತೀವಿ ಅಂದ. ಈಗ ಇಲ್ಲಿಗೆ ಬರದೆ ಮೊನ್ನೆ ಬಂದವನೇನ ಅಲ್ಲ, ಪತ್ತಕ್ಕಿಲ್ಲ. ಅವನು ಇಲ್ಲ, ಅವನ ಅಮ್ಮನೂ ಇಲ್ಲ. ಅವರು ಹಂಗಿದ್ದಾರೆ ಬಿಡಿ. ಮೀನಾಕ್ಷಕ್ಕ ಎಲ್ಲರೂ ಸೇರಿ ಮಾಡೋದು, ಅವರೆಲ್ಲ ಬರೋಷ್ಟೊತ್ತಿಗೆ ನಾನು ಹೋಗಿ ಒಂಚೂರು ಏನಾರು ಕೆಲಸ ಮಾಡೋಣ, ಅದೆಲ್ಲ ಇಲ್ಲ ಅವ್ರ ತಲೆಯಲ್ಲಿ. ಓ, ಪ್ರೇಮಾದಿಯಲ್ಲ ಇಲ್ಲಯ್ಯ. ಮತ್ತೆ ಯಾರೂ ಕಾಣಲ್ಲ. ಸದ್ಯ ಒಳ್ಳೆ ಕೆಲಸದಿಂದ ಯಾರೂ ಬರಲೇನ. ಯಾರು ಇಲ್ಲದೆ ಇದ್ದಿದ್ದೇ ಒಳ್ಳೇದಾಯ್ತು. ಕೇಳ್ಕೊಂಡು ಹೋಗೋಕ್ಕಾಯ್ತು. ಪ್ರೇಮ ಅನಿಲ್ಲದ ನಾನೇ. ಓ, 100 ವರ್ಷ ಆಯ್ತು ಸುಮಾರ. ಓ, ಸುದ್ದಿ ಹೇಳ್ತಿರ್ಬೇಕಾರೆ ಬಂದೇ ಬಿಟ್ರಲ್ಲ. ಅವನಿಲ್ಲ, ಅದಾನೆ ಮೀನಾಕ್ಷಿ. ಏನು ಮಾರುತ್ತೆ ಅಂತ ಇವತ್ತು ಕಾಲು ನುಣುಕ್ತಲ್ಲ. ಬಾ ಬಾ, ಏನು ಅನಿಲಿದ್ರೆ ಸಯ್ಯ, ಬಾಕಿದ್ದವರಿದ್ರೆ ಆಗಲ್ಲ. ಯಾರಿದ್ರು ಇಲ್ಲಿ ಬಂದು ಅಡಿಕೆ ಸುಲಿಬೋದಪ್ಪ. ಎಲ್ಲರೂ ಮನೆಗೆ 2 ಜನ ಬರ್ತಾ ಇದ್ದಾರೆ. ನಿಮ್ಮನೇಲಿ ಮಾತ್ರ ನಿನ್ನ ಮಗ ಒಬ್ಬನೇ ಗೊತ್ತಾನ. ಅಯ್ಯೋ ಮಾರತಿ, ನಾನು ಅಡಿಕೆ ಸುಲಿಯಕ್ಕೆ ಬಂದೋಳಲ್ಲ. ತಡಿ ಬರ್ತೀನಲ್ಲ, ಬರ್ತೀನಿ. ಅವನಿಲ್ಲ ಎಲ್ಲದಾನ ಹೇಳ. ಅವನಿಲ್ಲ ಅದನ್ನ, ಇಲ್ಲೇ ಅದನ್ನ. ಎಂತಕ್ಕೆ ಹಂಗೆ ಗಾಬರಿಗೆ ಬರ್ತಿದ್ದೀಯಲ್ಲ? ಎಂತಕ್ಕೆ ಎಂತ ಅತ್ತೆ? ಮೀನಾಕ್ಷಕ್ಕ ಎಂತದ್ರಿ? ಎಂತ ಆತು? ಯಾಕೆ ಹಂಗೆ ಟೆನ್ಷನಲ್ಲಿ ಬರ್ತಾ ಇದ್ದಂಗೆ ಅದೆಯಲ್ಲ? ಇಲ್ಲ, ಇದು ಟೆನ್ಷನ್ ಅಂತ ಇಲ್ಲ. ನಮ್ಮ ಚೋಟ ಅದೇನದು ಮನೆ ಬದಿನೇ ಬರಲ್ಲಲ್ಲ. ಹೇಳಿನಿ, ಬಾ ಮರೆಯ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ. ಕೆಲಸ ವಯಸ್ಸಿನ ಮೇಲೆ ಮಾಡಬೇಕು ಅಂತ ಮಾಡೋಣ. ಆದರೂ 2 ದಿನಕ್ಕೊಂದ್ಸತಿನೂ ಮನೆಗೆ ಬರ್ತಿದ್ರೆ ಅದು ಎಂತದ ಅನಿಲ? ನೀನಾರು ಒಂಚೂರು ಹೇಳಿ ಕಳಿಸ್ಬೇಕ ಇಲ್ಲ? ನಿನ್ನ ಧೈರ್ಯದ ಮೇಲೆ ನಾನು ಮತ್ತು ಹಿಂಗೆ ಹೋಗಲಿ ಅಂತ ಬಿಟ್ಟಿದ್ದೀನಿ. ನಾನು ಯಾರ ಜೊತೆನೂ ಕಳಿಸ್ತಿರ್ಲ ಗೊತ್ತಾ ಈ ಊರಲ್ಲೇ. ನೀ ಹಿಂಗೆ ಮಾಡಿ ಎಲ್ಲೋಗೇನು? ಚೋಟ ಎಲ್ಲೋಗೇನೀಗ? ಮನೆಗೆ ಹೋದ್ನಾ? ನೀವು ಎಂತ ಹೇಳ್ತಿದ್ದೀರಿ ಮೀನಾಕ್ಷಕ್ಕ? ನಾವು ಈಗ ಅವನ ಸುದ್ದಿ ಅದೇ ಮಾತಾಡ್ತಾ ಇದ್ದು. ಬರಲ್ಲ ಇಲ್ಲಿಗೆ, 2 ದಿನ ಆಗಿದೆ. ಮೊನ್ನೆ ಬಂದು ಹೋದವ. ಹೇಳಿದ್ದ ಅಮ್ಮ ನಾನು ಇಬ್ಬರು ಬರ್ತೀವಿ ಅಂತೇಳಿ. ನಾವು ಅದೇ ಮಾತಾಡ್ತಾ ಇದ್ದೋ. ಇಬ್ಬರು ಬರೋಕ್ಕೆ ಹೋಗಿ ಒಬ್ಬರು ಇಲ್ಲ ಆಗಿದೆ ಅಂಥೇಳಿ. ಮನೇಲಿಲ್ಲ ಅಮ್ಮ. ಯಾಕೆ ಹೇಳಿ ಹೋಗ್ಲಾ ಎಲ್ಲಿಗೆ ಹೋಗ್ತೀನಿ ಅಂತ? ಇದು ಎಂತ ಅಂತ ನೋಡೋದಪ್ಪ. ನಾನು ಎಲ್ಲಿಗೆ ಹೋಗಲಿ ಹೇಳಿದೆ ಅವನಿಗೆ. ನೀನಾಯ್ತು ನಿನ್ನ ಕೆಲಸ ಆತ ಅನ್ನಂಗಿರೋ, ಬೇರೆ ಜೊತೆ ಎಲ್ಲ ಅಮ್ಮ ಸೇರಬೇಡ ಅಂತ ನನ್ನ ಮಾತೇ ಕೇಳಲ್ಲ. ಅಲ್ಲ ಅನಿಲ್ಲ, ಇಷ್ಟು ಸಲೀಸಾಗಿ ಹೇಳ್ತಿದ್ದೀರಲ್ಲ, 2 ದಿನ ಆಯ್ತು ಬರಲ್ಲ ಅಂತ. ಒಂದು ಫೋನ್ ಮಾಡಿ ಕೇಳಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಮನೆಗೂ ಬರಲ್ಲ ಅವ. ಇಂಥಲ್ಲಿಗೆ ಹೋಗೇನೆ ಅಂತ ಗೊತ್ತಿಲ್ಲ. ಅವ ಹೋಗೋ ಜಾಗಕ್ಕೆಲ್ಲ ಹೋಗಿ ನೋಡ್ಕೆ ಬಂದಾತು. ಎಲ್ಲ ಸುಳ್ಳು ಇಲ್ಲ. ಏನಾಗಿದೆ ಅಂತ ನೋಡಿದ್ ನನ್ನ ಮಗಗೆ ನಾನು. ಅಲ್ಲ ಮೀನಾಕ್ಷಕ್ಕ, ನೀವು ಬೇಜಾರಲ್ಲಿ ಇದ್ದೀರಿ ಸರಿ, ಹಂಗಂತ ಹೇಳಿ ಎಂತೆಂಥದೋ ಮಾತಾಡ್ತಿದ್ರೆ ನಾವು ಕೇಳಿಸ್ಕೊಂಡು ಹೆಂಗಿರೋದ್ರಿ? ನಿಮ್ಮ ಮನೆ ಮಗ ಅವ. ನಮ್ಮ ಮನೆಗೆ ಇಲ್ಲಿ, ನಮ್ಮ ಮನೆಗೂ ಅಲ್ಲ, ಇಲ್ಲಿ ಬರೋದು ಹೋಗೋದು.
2 ದಿವಸ ಬರದೇ ಇದ್ದಕ್ಕೂ ನಾವು ಯಾಕೆ ಫೋನ್ ಮಾಡ್ಬೇಕು ಹೇಳಿ? ಫೋನ್ ಮಾಡೋದಕ್ಕೂ ಏನು ನನ್ನ ಮಗೆ ನಿಮ್ಮನೆ ಕೆಲಸದಮ್ಮ ಅಂತ ಕೇಳಿದ್ರಿ ನೀವು ಗಂಡ ಹೆಂಡತಿ. ಹಂಗಾಗಿ ನಾವು ಫೋನ್ ಮಾಡೋಕ್ಕೆ ಹೋಗ್ಲ. ನಿಮಗೆ ಗೊತ್ತಿಲ್ಲನ್ರಿ, ಮಗ 2 ದಿವಸದಿಂದ ಮನೆಗೆ ಬರಲ್ಲ ಅಂದಾಗ ನೀವು ಫೋನ್ ಮಾಡಬೇಕಿತ್ತು ಅವನಿಗೆ. ಇಲ್ಲ ನಮ್ಗಾರು ಒಂದು ಫೋನ್ ಮಾಡಿ ಕೇಳಬೇಕಿತ್ತು ಅಲ್ಲ ಅದನನು ಅಂತ ಹೇಳ್ತಿದ್ದು ನಾವಿಲ್ಲ ಅಂತ. ಅವಾಗ ಬೇರೆ ಏನಾರು ಇದು ಮಾಡ್ಬೋದಿತ್ತು. ಮಾರಯ್ಯ, ಮಾತಲ್ಲಿ ನಿಂಗೆ ನೀರು ಸರಿ ಯಾರೂ ಇಲ್ಲ ನಂಗೆ ಗೊತ್ತು. ಹಾಗಂತೇಳಿ ನಂಗೆ ಈಗ ಮಾತಾಡ್ತಾನಿಲ್ಲ, ಪುರ್ಸೊತ್ತಿಲ್ಲ. ಏನು ಯಾವ ದೊಡ್ಡ ವಯಸ್ಸಿನ ಹುಡುಗನಾವ ಇಂತಹ ದೊಡ್ಡ ವ್ಯವಹಾರಕ್ಕೆ ತಂದು ಸೇರಿಸ್ಕೊಂಡು ಎಲ್ಲೆಲ್ಲ ಹೋಗಿ ಸಾಲ ಸೂಲ ಮಾಡಿ ಏನೇನೋ ಮಾಡ್ಬೇಕಾಗಿ ಬಂತಲ್ಲ. ಏನು ತೆಗ್ಬೇಕಿದ್ರ ನೀವು? ಅಂತ ಮೇಕೆ ದುಡಿಮೆ ಮಾಡಿದ್ರೆ ನೀವು ಮಾಡಬೇಕಿತ್ತು. ನನ್ನ ಮಗನ ಎಂತಕ್ಕೆ ಸೇರಿಸ್ಕೊಂಡಿದ್ರಿ? ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಜವಾಬ್ದಾರಿಲಿ ನೋಡ್ಕೋಬೇಕ ಬೇಡ? ಏನು ಭಾಳ ದೊಡ್ಡ 25-30 ವರ್ಷದ ಗಂಡಸನ ಅವ. ಈ ವಯಸ್ಸಿಗೆ ಎಂತ ಮಾಡೋಕ್ಕಾತಿತ್ತು? ಎಂತಕ್ಕೆ ಅವ್ನು ಸೇರಿಸ್ಕೊಂಡಿದ್ರಿ? ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ. ನಾವೆಂತ ಅವನನ್ನು ಸೇರಿಸ್ಕೊಳಕ್ಕೆ ಹೋಗಿವೆ? ಅವನೇ ಬಗ್ತಾ ಬಂದು ನಾನು ಸೇರ್ಕೊತೀನಿ ಅಂತ ಹೇಳಿ ಸೇರ್ಕೊಂಡಿದ್ದವನು. ನೀವು ಹೇಳೋದು ನೋಡಿದ್ರೆ ನಮಗೆ ಆಗಲ್ಲ ಅಂತ ಹೇಳಿ ಅವನು ತಂದು ಇಲ್ಲಿ ಕೂರಿಸ್ಕೊಂಡಿವಿ ಅನ್ಬೇಕು. ಈಗ ನಮಗೆ ಬಂದು ಹೇಳ್ತಿದ್ದೀರಲ್ಲ, ಬಾಲ್ ಮಗ ಅವನು ಎಂತಕ್ಕೆ ಸೇರಿಸ್ಕೊಂಡ್ರಿ ಅಂತ. ಈ ವ್ಯವಹಾರ ಎಲ್ಲ ನಿಂಗೆ ಬೇಡ ಅಂತೇಳಿ ನಿಮಗೆ ಹೇಳೋಕ್ಕಾಗಿಲ್ಲ. ಸಣ್ಣವ ನೀನು, ವ್ಯವಹಾರ ಎಲ್ಲ ನಿಂಗೆ ಗೊತ್ತಾಗಲ್ಲ, ಬೇಡ ಸುಮ್ಮನಿರು ಅಂದಿದ್ರೆ ಅವ್ನು ಇರ್ತಿದ್ನಲ್ಲ. ನಿಮ್ಮ ಮಗನ ನೀವು ಕಳಿಸ್ದೇ ಇದ್ರೆ ನಾನು ನಿಮ್ಮನೆಗೆ ಬಂದು ಕೈಕಾಲು ಕಟ್ಟು ಹೊತ್ಕೊ ಬತ್ತಿದ್ವಾ? ಒಳ್ಳೆ ಕಥೆ ಆತಲ್ಲ ಇದು. ಸುಮ್ಮನೆ ಇದ್ದರೂ ನಿಮ್ಮ ಗಂಡ ಹೆಂಡತಿ ಏನೂ ಮಾತಾಡ್ತೀರಿ ನೀವು. ಅಲ್ಲ ಅವನಿಲ್ಲ, ನೀನು ಯಾಕೆ ಹಿಂಗಾದೆ ಮರಯ್ಯ? ಮಾಗಿ ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ ಅಂತ ತಲೆ ಬಿಸಿ ಮಾಡ್ಕೊ ನಿಂತದ. ನೀ ನೋಡಿದ್ರೆ ತರ್ಕ ಮಾಡ್ತಿದ್ದೀಯಪ್ಪ. ಫಸ್ಟ್ ಹೋಗಿ ನೋಡಿ ಅವನು ಎಲ್ಲಿ ಹೋಗ್ಯಾನೆ ಅಂತ ಒಂಚೂರು ನೋಡ್ರ ಹೋಗಿ. ಎಲ್ಲಂತ ನೋಡೋದು ಪ್ರೇಮಕ್ಕ? ಮನೆಗೆ ಬರಲ್ಲ ಅಂತ ಅದಾರೆ. ಈಗ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಾತು ಅಂತಾರೆ. ಅಯ್ಯೋ ದೇವ್ರೆ, ನಂಗಂತೂ ತಲೆ ಕೆಟ್ಟು ಹೋತಾದೆ. ಯಾವ ಗಳಿಗೆಲಿ ಇದೊಂದು ಕೆಲಸ ಶುರು ಮಾಡಿದ್ವೇನೋ ಒಂದಲ್ಲ ಒಂದು ವಿಘ್ನಗಳೇ. ನಿಮ್ಮ ಕೆಲಸದ ಕತೆ ಎಂಥದ ಆಗಲಿ. ಈಗ ನಿಮಗೆ ಗೊತ್ತಿದ್ದಂಗೆ ನನ್ನ ಮಗ ಎಲ್ಲೆಲ್ಲಿ ಹೋತಾನೆ ಅಂತ ಒಂಚೂರು ಅಂದಾಜು ಮಾಡಿ ವಿಚಾರಿಸ್ರ ಮರಯ್ಯ. ಅವಳೊಬ್ಳು ಅದಾಳಲ್ಲ ಊರಲ್ಲಿ, ಒಂದು ಒಟ್ಟಿಗಿಂದದೆ ಹಿಂಗಿದ್ದು ಹೆಣ್ಣು ಮಕ್ಕಳೇ ಹುಟ್ಟಬಾರ್ದು ಊರಲ್ಲಿ. ಅದ್ರ ಮನೆಗೆ ಹೋಗಿ ಏನೇ ಅಂತದ ಒಂಚೂರು ಹೋಗಿ ನೋಡ್ಕೊ ಬರೋಕ್ಕಾಗ್ತದ ನೋಡು. ನಾನು ಅವ್ರ ಮನೆ ಕಡೆ ಹೋಗಲ್ಲ. ಕೆಟ್ಟ ಜಾತಿಯ ಉದಾಸೆಯಿಂದನೇ ಅರ್ಧ ಇಷ್ಟೆಲ್ಲ ಆಗಿದ್ದು. ಅಯ್ಯೋ ಮೀನಾಕ್ಷಕ್ಕ, ನೀವು ಒಂದು ಯಾರು ಏನೇ ಮಾಡಿದ್ರು ನಿಮ್ಗೆ ಯಾರಾಗಲ್ಲ ಅವ್ರಿಗೆ ಬೈಯೋಕ್ಕೆ ಶುರು ಮಾಡ್ತೀರಿ. ನಾನು ಹೋಗಿ ನೋಡ್ಕೊ ಬರೋದಾರು. ಈಗ ಅಲ್ಲೆಲ್ಲ ಹೋಗಿ ಹಿಂಗೆ ಹೇಳಿದ ಕೂಡಲೇ ದೊಡ್ಡ ಗುಲ್ಲ ಆಗ್ತದೆ ಮಗ ಮನೇಲಿಲ್ಲಂತೆ ಅಂತ. ಆಮೇಲೆ ಚೋಟುನೇ ಯಾರು ಕೇಳಿದ್ರೆ ಅವನಿಗೆ ಬೇಜಾರಾಗಲ್ಲ. ಯಾವ ಅಲ್ಲಿ ಹೋಗಲ್ಲ ಮರಯ್ಯ, ಆ ಥರದ ಹುಡುಗಲ್ಲ. ಇವರಿಗೇನೋ ಗಂಡ ಹೆಂಡತಿಗೆ ಬುದ್ಧಿಲ್ಲ ಹೇಳ್ತಾರೆ ಅಂದರೆ ಅವನು ಅಲ್ಲಿಗೆಲ್ಲ ಹೋಗಲ್ಲ. ಬೇರೆ ಯಾರು ಅವನಿಗೆ ಗೊತ್ತಿದ್ದಾರ ಅದರನ್ನು ನೋಡು. ಮೀನಾಕ್ಷಿ, ತಲೆ ಕೆಡಿಸ್ಕೊಬೇಡ. ಏನು ಸಣ್ಣ ಬಾಲೇನಲ್ಲ. ಹುಡುಗರು ಎಲ್ಲರೂ ಹೋಗಿ ಆಟ ಪಾಠ ಅಂತೇಳಿ ನೋಡ್ತಾನಿತ್ತು, ಅಲ್ಲೇ ನಿಂತಾರೇನ. ಬತ್ತಾನೆ ತಲೆ ಕೆಡಿಸ್ಕೊಬೇಡ. ಒಂದು ಲೋಟ ನೀರು ಕೊಡ್ಲಾನೆ ಕುಡಿಯೋಕ್ಕೆ? ಬೇಡ ನೀರಂತ ಬೇಡ, ನನ್ನ ಹೊಟ್ಟೆ ತುಂಬೋಗಿದೆ. ಏನಂತ ನೋಡೋದು ನಾನು ಇದಕ್ಕೆ? ಏನು ಹೇಳೋದಂತಾನೆ ಗೊತ್ತಾಗಲ್ಲ. ಅಲ್ಲ, ಅವನಿಗೆ ಅಜ್ಜಿ ಅಂದ್ರೆ ಭಾಳ ಇಷ್ಟ ಅಲ್ಲ. ಅಲ್ಲೇ ಏನಾರು ಹೋಗ್ಯಾನ ಕಡೆಗೆ? ಇಲ್ಲ, ಅಲ್ಲಿಗೆಲ್ಲ ಹೋಗಲೇ ಇಲ್ಲ. ಇವ್ರು ಹೋಗಿ ಎಲ್ಲ ವಿಚಾರಿಸ್ಕೊ ಬಂದರು, ಅಲ್ಲಿಗೆ ಹೋಗ್ಲಂತೆ. ಅವನಿಗೆ ನಿಂದನ ಫೋನ್ ಎಂತ ಸಣ್ಣ ಸೌಂಡ್ ಆದಂಗೆ ಆಗ್ತದಲ್ಲ. ನಂದೆಯ? ಹಲೋ ಹೇಳಿ, ನಾನು ಅನಿಲ್ಲೇ ಮಾತಾಡ್ತಿದ್ದೀನಿ. ಹಾಂ, ಹೌದಾ? ಯಾರು ಹೇಳಿದ್ದ? ಬಂದೆ, ನಾ ಬರ್ತೀನಿ ಈಗಲ್ಲೇ. ಪಾಪಣ್ಣಣ್ಣ, ಅರ್ಜೆಂಟ್ ಒಂಚೂರು ಪ್ಯಾಟಿಗೆ ಹೋಗಿ ಬರೋಣ, ನಡೀರಿ. ಎಂತಕ ಅನಿಲ್? ಎಂತ ಆತ? ಯಾರು ಫೋನ್ ಮಾಡಿದ್ಯಾರ? ನನ್ನ ಮಗನೇ ಮಾಡಿದ್ನಾನ.